ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲವಂದ್ಯರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗಿರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಎನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಭೂಮಿಯಾಗಿರ್ತಕ್ಕಂಥ ಹಲ್ಯಾಳ ಗ್ರಾಮದಲ್ಲಿ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು ಅತ್ಯಂತ ಸರಳ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರ ದಿವ್ಯಚರಣಕ್ಕೆ ನತಮಸ್ತಕನಾಗಿ ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು ಜ್ಞಾನದ ನಿಧಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಡಾಕ್ಟರ್ ಮಹಾಂತ ಮಹಾಸ್ವಾಮೀಜಿಯವರ ದಿವ್ಯಚರಣಕ್ಕೆ ನತಮಸ್ತಕನಾಗಿ ಇನ್ನೋರ್ವ ಪಾವನ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಸಂಘದ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ದಿವ್ಯಚರಣಕ್ಕೆ ನತಮಸ್ತಕನಾಗಿ ಸರಳತೆಯ ಸಾಕಾರ ಮೂರ್ತಿಗಳು ಸಂಚಾರಿ ಶರಣರೆಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಅತ್ಯಂತ ಆತ್ಮೀಯ ಪರಂಪರಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಬಾಬುರಾವ್ ಮಹಾರಾಜರ ದಿವ್ಯಚರಣಕ್ಕೆ ನತಮಸ್ತಕನಾಗಿ ಸಂಗೀತ ಬಳಗಕ್ಕೂ ಇಲ್ಲಿ ನಡೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು. ಒಂದು ವೇಳೆ ಗುರುವೇ ನಿಮ್ಮಾಜ್ಞೆಯನ್ನು ಮೀರದೆ ನಡೆದವನು ನರನು ಅನ್ನಲು ಬೇಡ ಪರಮಾತ್ಮನ ಬರುವಂತ ಬಾಬುರಾವ್ ಮಹಾರಾಜರು ಹೇಳಿದರು. ಬಸವಾದಿ ಪ್ರಬಂಧರು ಹೆಂಗೆ ಬದುಕಿದ್ರು, ಅವರ ಚಿಂತನೆ ಹೆಂಗಿತ್ತು, ಅವ್ರ ಬದುಕು ಹೆಂಗಿತ್ತು ಅಂತ ಹೇಳಿದ್ರು. ನಾನೊಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನು ಹೇಳುತ್ತೀನಿ. ಈ ನಾಡಿನ ಅತ್ಯಂತ ಪರಮ ಪೂಜ್ಯರು ಬಹಳ ವಿಶೇಷವಾಗಿ ಬದುಕಿ ಹೋಗಿರ್ತಕ್ಕಂಥದ್ದು. ಇದ್ದಂಗಿರಬೇಕು, ಇಲ್ಲದಂಗಿರಬೇಕು, ಇದಕ್ಕೆ ಜ್ಞಾನ ಕೊಟ್ಟ ಬ್ರಹ್ಮಜ್ಞಾನಿ ಒಂದೆಲ್ಲ ಕರಿತಾನ ಸುಮ್ಮನೆ ಎದ್ದು ಹೋಗುವಂಗಿರಬೇಕು ಅಂತ ಹೇಳಿ ಅತನಿ ಶಿವಗಳು ಬದುಕಿ ಹೋಗ್ಯಾರ. ಯಾಕೆ ಮಾತು ಅವರಿಗೆ ಸಂಬಂಧ ಪಡ್ತದ ಅಂತಂದ್ರ ಒಂದ ಮಾತಿನೊಳಗೆ ಅವರನ್ನ ನೆನಪು ಮಾಡ್ಕೊಳ್ತೀನಿ. ಸಭೆಯೊಳಗೆ ಅತನಿ ಶಿವಗಳು ಯಾರೋ ಬೇಡ್ಕೊಂಡು ಹೋಗಿದ್ರು, ಒಳ್ಳೇದಾಗಿತ್ತು. ಒಂದಿಷ್ಟು ಬೆಳ್ಳಿ ನಾಣ್ಯಗಳನ್ನ ತಗೊಂಡು ಬಂದ. ಶಿವಗಳು ಒಳಗೆ ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಿರ್ತಾರ, ಅಲ್ಲೇ ಭಕ್ತರು ನಿಂತಿರ್ತಾರ. ಶಿವಗಳ ಕೈಯೊಳಗ ಬೆಳ್ಳಿ ನಾಣ್ಯಗಳನ್ನು ಕೊಡಬೇಕಂತ ಬಂದಾಗ ಶಿವಗಳು ಮುಟ್ಟಂಗಿಲ್ಲ, ಚೇಳಂತ ದೂರ ಸರಿತಾರ. ಅವಾಗ ಅಲ್ಲಿರ್ತಕ್ಕಂಥ ಭಕ್ತನ ಕೈಯೊಳಗೆ ಕೊಡಪ್ಪ ಅಂತಂದಾಗ ನಾವು ಹಿಡ್ಕೊಂತಾನ. ಏನ್ ಮಾಡ್ರಿ ಅಪ್ಪ ಅಂತಂದಾಗ ಬಾಗಿಲದ ಹೊರಸಿಗೆ ಬಡದ್ ಬಿಡಪ್ಪ ಅಂತ ಹೇಳಿದ್ರು. ಎಲ್ಲಾ ಬೆಳ್ಳಿ ನಾಣ್ಯಗಳನ್ನ ರಾತ್ರಿ ಬಡಿತಾನ. ಬೆಳಗಿನ ಜಾವ ಎದ್ದು ನೋಡೋದ್ರೊಳಗೆ ಎಲ್ಲಾ ನಾಣ್ಯಗಳನ್ನ ಯಾರೋ ತಗೊಂಡು ಹೋಗಿರ್ತಾರ. ಕಣ್ಣೀರ್ ಹಾಕುವಂತ ಬಂದು ನಿಂದಿರ್ತಾರ. ಅತನಿ ಶಿವಗಳು ಲಿಂಗ ಪೂಜೆಯನ್ನು ಮುಗಿಸ್ಕೊಂಡು ಹೊರಗೆ ಬಂದ ನಿಲ್ಲೋದ್ರೊಳಗೆ ಕಣ್ಣೀರ್ ಹಾಕುವಂತ ಹೇಳ್ತಾನ. ಯಪ್ಪ, ಬೆಳ್ಳಿ ನಾಣ್ಯಗಳನ್ನ ಯಾರೋ ಕಳತನ ಮಾಡ್ಕೊಂಡು ಹೋಗ್ಯಾರ್ರಿ ಅಂತ ಹೇಳದ. ಅವಾಗ ಶ್ರೀಮದ್ ಅತನಿ ಶಿವಗಳು ಬಾಯಿಂದ ಬರ್ತದ, ಯಾಕೆ ಕಳತನ ಮಾಡ್ಕೊಂಡು ಹೋಗ್ಯಾರ, ಯಾರು ಹೋಗ್ಯಾರ ಅಂತ ಅನ್ಲಿಲ್ಲ. ಯಾರಿಗೆ ಹೆಚ್ಚಾಗಿತ್ತು ಅವ ತಂದ ಬಡದಿದ್ದಪ್ಪ, ಯಾರಿಗೆ ಅವಶ್ಯಕತೆ ಇತ್ತು ಅವ ತಗೊಂಡೋಗ್ಯಾರ, ಯಾಕೆ ಕಣ್ಣೀರ್ ಹಾಕ್ತೀವ ಅಂತ ಹೇಳಿದ್ರು. ವೈರಾಗ್ಯದ ನಿಧಿಯಾಗಿದ್ದು. ಅದಕ್ಕೆ ಹೇಳಿದ್ನಲ್ಲ, ಇದ್ದಂಗಿರ್ಬೇಕು, ಇಲ್ಲದಂಗಿರ್ಬೇಕು, ಇದಕ್ಕೆ ಜ್ಞಾನ ಕೊಟ್ಟ ಒಂದಿನ ಸುಮ್ಮನ ಕರಿತಾನ ಎದ್ದು ಹೋಗುವಂಗಿರ್ಬೇಕಂತೇಳಿ ಈ ಕನ್ನಡ ನಾಡಿನೊಳಗೆ ಕ್ಯಾವಿ ಸಂಕುಲಕ್ಕೆ ತಾಯಿಯಾಗಿರ್ತಕ್ಕಂಥ ಶಿವಯೋಗಿಗಳ ವ್ಯಕ್ತಿತ್ವ ಹಂಗಿತ್ತು. ಬಾಬುರಾವ್ ಮಹಾರಾಜ್ ಹೇಳಿದ್ರು, ಅತನಿ ಶಿವಗಳ ಗ್ರಂಥವನ್ನು ಹೊಚ್ಕೊಂಡು ಹಾಸ್ಕೊಂಡು ಮಲ್ಕೊಳ್ತೀನಿ ಅಂತ ಹೇಳಿ ಯಾರ್ಯಾರೋ ಗ್ರಂಥಗಳನ್ನ ಶಿವಗಳ ಕೈಯಾಗ ತಂದು ಕೊಡ್ತಾ ಇದ್ರು. ಶಿವಗಳು ಮುಟ್ತಿರ್ಲಿಲ್ಲ. ಯಾರೋ ಒಂದು ಸಾಯಿಬೊಬ್ಬರ ಕಾಟ ತಂದು ಕೊಡ್ತಾರ ಶಿವಗಳಿಗೆ. ಯಪ್ಪ, ನೆಲಕ್ಕೆ ಮನ್ಕೋಬೇಡ್ರಿ, ಚಾಪಿ ಮ್ಯಾಗ ಮನ್ಕೋಬೇಡ್ರಿ, ಕಾಟದ ಮ್ಯಾಗ ಮನ್ಕೊಡ್ರಿ ಅಂತ ಕೊಟ್ರ. ಕಾಟದ ಮ್ಯಾಗ ಬಸವಾದಿ ಪ್ರಮತರ ಬಸವಣ್ಣವ್ರ ವಚನ ಗ್ರಂಥಗಳನ್ನ ಇಟ್ಟು ಕೆಳಗೆ ಅಪ್ಪವ್ರು ಮಲ್ಕೊಳ್ತಾ ಇದ್ರು. ಯಾರೋ ಕೇಳಿದ್ರು, ಯಪ್ಪ ಕೆಳಗೆ ಯಾಕೆ ಮಲ್ಕೊಳ್ತೀರಿ ಅಂತಂದ್ರ ಬಸವಣ್ಣವ್ರ ಗ್ರಂಥವನ್ನು ಹೊಚ್ಕೊಂಡು ಹಾಸ್ಕೊಂಡು ಮಲ್ಕೊಳ್ತೀರಪ್ಪ, ಅವ್ರ ಗ್ರಂಥ ಮ್ಯಾಗ ಇರಬೇಕು, ನಾ ಕೆಳಗಿರೋದು. ಎಂತ ವೈರಾಗ್ಯದ ನಿಧಿ ಇರಬೇಕು. ಜ್ಞಾನಿಗಳ ಆಟ ಯಾರಿಗೆ ಅರ್ಥ ಆಗೋದಿಲ್ಲ. ನಾವೆಲ್ಲ ಏನ್ ಮಾಡಕತ್ತೀವಿ, ಅತನಿ ಶಿವಗಳು, ಸಿದ್ಧಾರೂಢರು, ಎಲ್ಲಾ ಲಿಂಗರು, ಬಸವಣ್ಣ, ಎಲ್ಲ ಮಹಾತ್ಮರನ್ನ ಹಾಲುಗಳ ಹುಡುಕಾಡಕತ್ತೀವಿ. ನಾವೆಲ್ಲ ಅವರ ಸಾಧನೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದ್ದಾಗ ಟೀಕಾ ಮಾಡ್ತೀವಿ, ನಿಂದ ಮಾಡ್ತೀವಿ, ಬಂದ ಹೋದ ಏನೇನೋ ಮಾತಾಡ್ತೀವಿ. ಅದರ ಸರಳ ಜೀವನದೊಳಗೆ ಮರೆತು ಹೋದ ಬಳಿಕ ಆಮೇಲೆ ನೆನಪು ಮಾಡ್ಕೊಳ್ತೀವಿ. ಹುಬ್ಬಳ್ಳಿ ಸಿದ್ಧಾರೂಢರ ಪ್ರತಿ ಅವತಾರ ಅಂತೇಳಿ ಲಜ್ಜಾನ ಸಿದ್ಧಲಿಂಗ ಮಹಾರಾಜರ ಕರೀತಾ ಇದ್ರು. ಎಂತ ಜ್ಞಾನಿ ಇದ್ದವರು ಅಂತಂದ್ರ 100 ಜನ ಶಿಷ್ಯರ ಬಂದು ನಿಂತಿರ್ತಾರ. ಉಪದೇಶ ಕೊಡ್ತೀನಪ್ಪ, ಉದ್ಧಾರ ಮಾಡ್ತೀನಿ ಬರ್ರಿ ಅಂತಂದಾಗ 100 ಜನ ಶಿಷ್ಯರ ಬಂದು ನಿಲ್ತಾರ. ಇವತ್ತೇನು ಮಗಳು ಕೊಡೋದು ಎಲ್ಲಾ ಲಿಂಗರಿಗದ್ದೆಲ್ಲ ಅವರು ಬಂದು ನಿಲ್ತಾರೆ ಸಣ್ಣ ವಯಸ್ಸು. ಅವಾಗ ಉಪದೇಶ ಕೊಡ್ರಿಯಪ್ಪ, ಉದ್ಧಾರ ಮಾಡ್ರಿ ಅಂತಂದಾಗ
ಲಜ್ಜಾನ ಸಿದ್ಧಲಿಂಗ ಮಹಾರಾಜರ ಬಾಯಿಂದ ಬರ್ತದ, ಹಂಗ ಕೊಡಂಗಿಲ್ಲಪ್ಪ ಉಪದೇಶ. ಮಣ್ಣಿನೊಳಗ 6 ಫೂಟ್ ಮಣ್ಣು ಹಾಕತ್ತೀನಿ, ಕೆಳಗೆ ಹೋಗ್ಕೊಂಡ್ರಿ, ಮ್ಯಾಗ ಮಣ್ಣು ಮುಸ್ತೀನಿ, 3 ದಿನ ಆದ ನಂತರ ಯಾರನ್ನ ಕರಿತೀರಲ್ಲ ಅವ್ರು ಎದ್ದು ಯಾರು ಬರ್ತಾರಲ್ಲ ಅವ್ರಿಗೆ ಉಪದೇಶ ಕೊಡ್ತೀನಿ ಅಂತಂದಾಗ 99 ಜನ ಶಿಷ್ಯರ ಮನೆಗೆ ಹೋಗಿದ್ರು. ಒಬ್ಬನ ನಿಂತಿದ್ದ ಅವರ ಎಲ್ಲ. ಅವಾಗ ನೀ ಯಾಕೆ ನಿಂತೀವ ಅಂತಂದಾಗ ಮಗಳ ಕೊಡದ ಎಲ್ಲಾ ಲಿಂಗ ನಂತರ ಯಪ್ಪ ನಮ್ಮ ಮಣ್ಣಾಗ ಹೋಗ್ಲಿಕ್ಕೆ ತಯಾರಾಗಿ ನಿಂತೀನ್ರಿ, ಹಂಗಂದ್ರೆ ಹೋಗಂತ ಹೇಳ್ತಾರ. ಮಣ್ಣಿನೊಳಗೆ ಮುಸ್ತಾರ. 3 ದಿನ ಆದ ನಂತರ ಎಲ್ಲೆದೀವೋ ಎಲ್ಲಾ ಲಿಂಗ ಅಂತಂದಾಗ ಯಪ್ಪ ತಂದೆ ಇಲ್ಲೇ ಅದೀನಿ ಅಂತ ಎದ್ದು ಬರ್ತಾನೆ. ಎಲ್ಲಾ ಲಿಂಗಪ್ಪವ್ರು ಎದ್ದು ಬಂದಾಗ ಲಕ್ಷಾನ ಸಿದ್ಧಲಿಂಗ ಮಹಾರಾಜರು ಎಲ್ಲಾ ಲಿಂಗರ ಮಸ್ತಕದ ಮ್ಯಾಗ ಹಸ್ತ ಇಟ್ಟಾರ ಅಂತ ಹೇಳಿ ಇವತ್ತು ಮುಗುಳು ಕೊಡದ ಎಲ್ಲಾ ಲಿಂಗರಿಗೆ ನೀವು 3 ಲೋಕದ ಒಡೆಯನಾಗಿ ಮೆರಲಿಕ್ಕಂತದ. ಸುಮ್ಮನ ಗುರುಗಳಾಗಿಲ್ಲ ಈ ಜಗತ್ತಿನೊಳಗೆ. ಇವತ್ತು ನಾವೆಲ್ಲ ಏನು ಮಾಡಕತ್ತೀವಿ ಅಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢರಿಗೆ ಅಭಿಷೇಕ ಮಾಡೋದು, ತೇರಿಗೆ ಹೋಗೋದು, ಶಿವರಾತ್ರಿಗೆ ಹೋಗೋದು, ಪೂಜೆ ಮಾಡೋದು ಮಾಡಕತ್ತೀವಿ. ಈಗ ನಮಗೆಲ್ಲ ಮಹಾತ್ಮರ ಹೆಂಗ ಸಿಗಾಕತ್ತಾರ, ನಮ್ಮ ಊರಿಗೆ ಪುರಾಣ ಹೇಳಕ್ ಬರಾಕತ್ತಾರ, ನಮ್ಮ ಮನೆಗೆ ಬರಾಕತ್ತಾರ, ಅಗದಿ ಸರಳವಾಗಿ ಸಿಗಾಕತ್ತಾರ. ಸಿದ್ಧಾರೂಢಪ್ಪವ್ರಿಗೆ ಹಂಗ ಸಿಕ್ಕಿಲ್ಲ. 12 ವರ್ಷಕ್ಕೆ ಗುರು ಅಂತ ಮಾತಾಡ್ಯಾನ. ಗಜದಂಡ ಸ್ವಾಮಿಗಳ ಹತ್ರ ದರ್ಶನಕ್ಕೆ ಹೋದಾಗ ಒಳಗೆ ಬಾಗಿಲೊಳಗೆ ನಿಂತಿರ್ತಾರ. ಸಿದ್ಧಾರೂಢಪ್ಪವ್ರು ಬಂದ್ರ ಮಾತನಾಡಿಸ್ಲಿಲ್ಲ. ಆದ್ರ ಗುರು ಸಿಕ್ಕಾನ, ಗುರುವಿನ ದರ್ಶನ ಸ್ಪರ್ಶನ ಸಂಭಾಷಣೆ ಇವತ್ತಲ್ಲ ನಾಳೆ ನನಗೆ ಆಗ್ತದ ಅಂತ ಹೇಳಿ ಸಿದ್ಧಾರೂಢಪ್ಪವ್ರು ಕುದುರೆ ಲಾಯದಾಗ ಲದ್ದಿ ಬೆಳಿತಕ್ಕಂತ ಹುಡುಗನ ಸ್ನೇಹ ಮಾಡ್ತಾರ. ನನಗೂ ಒಂಚೂರು ರೊಟ್ಟಿ ಕೊಡಪ್ಪ, ಇಲ್ಲೇ ಕೊಡ್ತೀನಿ ಅಂತ ಹೇಳಿ ಕುದುರೆ ಲಾಯದಾಗ 12 ವರ್ಷಗಳ ಕಾಲ ಸೇವಾ ಮಾಡ್ತಾರ. ಒಂದು ಗ್ವಾಡೆ ಇರ್ತದ, ಗ್ವಾಡೆ ಹಚ್ಚಿಕಡೆ ಎಲ್ಲ ವಿದ್ಯಾರ್ಥಿಗಳು ಶಾಸ್ತ್ರ ಪುರಾಣ ವೇದಾಂತ ಉಪನಿಷತ್ ಅಧ್ಯಯನ ಮಾಡ್ತಿರ್ತಾರೆ. ಸಿದ್ಧಾರೂಢ ಗ್ವಾಡಿಗೆ ಆಚೆ ಒಂಟೆಗಾಲ ಮ್ಯಾಲ ನಿಂತು ಗಜದಂಡ ಸ್ವಾಮಿಗಳು ಹೇಳ್ತಕ್ಕಂಥ ಜ್ಞಾನವನ್ನು ಕೇಳುತ್ತಿರ್ತಾರ. 12 ವರ್ಷಗಳಾದ ನಂತರ ಇಲ್ಲೊಬ್ಬರ ಗಜದಂಡ ಸ್ವಾಮಿಗಳ ಮಠ ಆದ, ವಿದ್ಯಾರ್ಥಿಗಳ ಅಧ್ಯಯನ ಮಾಡ್ಲಿಕ್ಕಂತಾರ. ಆ ವಿದ್ಯಾರ್ಥಿಗಳನ್ನ ಪರೀಕ್ಷೆ ಮಾಡುವ ಅಂತ ಹೇಳಿ ಸುಬ್ಬಯ್ಯ ಶಾಸ್ತ್ರಿ ಒಬ್ಬ ಜ್ಞಾನಿ ಬರ್ತಾರೆ. ಒಂದ ಮಠದ ಒಳಗೆ ಕುಂತಾರ, ಗಜದಂಡ ಸ್ವಾಮಿಗಳ ಕುಂತಾರ, 100 ವಿದ್ಯಾರ್ಥಿಗಳು ಕುಂತಿರ್ತಾರ. ಸುಬ್ಬಯ್ಯ ಶಾಸ್ತ್ರಿ ಪರೀಕ್ಷೆ ಮಾಡೋ ಸಲುವಾಗಿ ಉಪನಿಷತ್ ಅಂದ್ರೆ ಏನಂತಂದಾಗ ಎಲ್ಲಾ ವಿದ್ಯಾರ್ಥಿಗಳು ತಪ್ಪು ಉತ್ತರಗಳನ್ನ ಕೊಟ್ಟಾಗ ಸುಬ್ಬಯ್ಯ ಶಾಸ್ತ್ರಿ ಅಂತಾನೆ, ಏನ್ರಿ ಗಜದಂಡ ಸ್ವಾಮಿಗಳ ಇದೇ ನಿಮ್ ವೇದಾಂತ, ಇದೇ ನಿಮ್ ಉಪನಿಷತ್ ಅಂತೇಳಿ ಟೀಕಾ ಮಾಡಿದಾಗ ಸಿದ್ಧಾರೂಢಪ್ಪವ್ರು ಕುದುರೆ ಲಾಯರಾಗಿದ್ದೆ ಅಂತ ಬಂದ ಬಾಗಿಲ ಮನೆಗೆ ನಿಂತು ಬಿಡ್ತಾರೆ. ಒಂದ್ ಹೆಜ್ಜೆ ಮುಂದೆ ಬಂದ ಸಿದ್ಧಾರೂಢರಿಂದ ಗಜದಂಡ ಸ್ವಾಮಿಗಳು ಅವಾಗ ಮಾತಾಡ್ತಾರ, ಸಿದ್ಧ ನೀ ಹೇಳುತ್ತೇನೋ ಅಂತಂದಾಗ ಅಪ್ಪ ನೀ ಅರ್ಥ ಮಾಡಿ ನಾನು ಹೇಳ್ತೀನಿ ಅಂತ ಹೇಳ್ತಾರ. ಎದ್ದು ಬಂದು ನಿಂತು ಸಿದ್ಧಾರೂಢ ಗುರುವಿಗೆ ಅಪಮಾನ ಆಗುವ ಸಂದರ್ಭದೊಳಗ ಸಿದ್ಧಾರೂಢಪ್ಪವ್ರು ನಿಂತು ಹೇಳ್ತಾರ, ಕೇಳು ಸುಬ್ಬಯ್ಯ ಶಾಸ್ತ್ರಿ, ಉಪನಿಷತ್ ಅಂದ್ರ ಬ್ರಹ್ಮವಿದ್ಯಾ ಅಂತೇಳಿ ವ್ಯಾಖ್ಯಾನ ಮಾಡಿ. 12 ವರ್ಷಗಳ ನಂತರದಲ್ಲಿ ಗುರು ಅಂತ ಮಾತಾಡಿದ್ದ. ಇವತ್ತಿನ ಕಲಿಯುಗದೊಳಗೆ ಹೆಂಗಾಗ್ಯದ, ಅಗ್ನಿ ಶಿವಯುಗಗಳ ಪುಣ್ಯದಿಂದ ಈ ಮಣ್ಣಿನ ಪುಣ್ಯದಿಂದ ಹೆಂಗಾಗ್ಯದ, ಇಂಥ ಮಹಾತ್ಮನ ದಿನನಿತ್ಯ ನಮಗೆ ದರ್ಶನ ಆಗ್ಲಿಕ್ಕತ್ತದ. ನಾವೆಲ್ಲರೂ ಪುಣ್ಯವಂತರಿದ್ದೀವಿ. ಇಡೀ ಕನ್ನಡ ನಾಡಿನ ಕವಿ ಸಂಕುಲಕ್ಕೆ ಮಾತೃ ತಾಯಿ ಅಂತ ನಾ ಯಾಕೆ ಶಬ್ದ ಬಳಕೆ ಮಾಡಿದೆ ಅಂತಂದ್ರೆ ಈ ಮಣ್ಣಿನೊಳಗಂತ ತಾಕತ್ತದ. ಬಿಡಿ ಜಂತಿ ಅಂತ ಬಂದಿದ್ರೆ ಇಲ್ಲಿ ಸವಳಿಗೆಯವರು ಮಠದೊಳಗೆ 100 ಜನ ಕುಂತಿರ್ತಾರೆ. ಅಪ್ಪೋರು ಒಳಗಿಂದ ಹೊರಗೆ ಬಂದಾಗ ಬಿಡಿ ಜಂತಿಯವ್ರನ್ನ ಯಾಕೆ ಕೆಳಗೆ ಕುಣಿಸಿರಪ್ಪ ಅಂತಂದಾಗ ಯಪ್ಪ ಎಲ್ಲರೂ ಕುಂತಾರಲ್ರಿ ಅವರು ಕೆಳಗೆ ಕುಂತಾರ ಅಂತ ಭಕ್ತರು ಹೇಳಿದಾಗ, ಹಂಗಲ್ಲಪ್ಪ, ನಾಳೆ 1ನೇ ನಂಬರ್ ಕುರ್ಚಿನ್ಯಾಗ ಕೊಂಡಿರುವಂತ ವ್ಯಕ್ತಿಯನ್ನ ಮ್ಯಾಕ್ ಕುಣಿಸ್ರಿ ಅಂತ ಹೇಳಿದ್ರು. ಅವತ್ತ ಶಿವಯೋಗಿಗಳು ವಾಣಿಯಾಗಿತ್ತು. ಇವತ್ತು ಬಿಡಿ ಜಂತಿಯವರು ದೇಶದ ರಾಷ್ಟ್ರಪತಿಯಾಗಿ ದಿವಂಗತರಾಗಿರ್ತಕ್ಕಂಥದ್ದು ಶಿವಗಳು ತಾಕತ್ತಿದ್ದರು. ಅವ್ರ ಅಂದದ್ದು ಮಾತು ಎಂದೂ ಸುಳ್ಳಾಗಿಲ್ಲ. ಜ್ಞಾನಿಯಾಚೆ ಶರೀರಕ್ಕೆ ಮಿಥ್ಯವೇ ನಿರ್ವಿಕಾರ ಜತೆ ಪಡೆ ತೆಚ್ಚಿ ಸಾರ ಪುಣ್ಯ ಭೂಮಿ ಅಂತ ಹೇಳ್ತಾರೆ. ನಾಯನ್ ಬಾಳ್ ಮಾತನಾಡಿ ಇನ್ನೂ ಮಹಾತ್ಮರು ಮಾತಾಡೋದ್ರ ಕಲಬುರಗಿ ಶರಣ ಬಸವೇಶ್ವರ ಚರಿತ್ರೆಯನ್ನ 15 ದಿನದಿಂದ ತಾವೆಲ್ಲ ಕೇಳಿರಿ. ಅವ್ರು ಒಂದು ಮಾತನ್ನ ನೆನಪು ಮಾಡ್ಕೊಳ್ಳಿ. ಮಠದೊಳಗೆ ಹೂವು ತಿಂತಾರೆ ಕಲಬುರಗಿ ಶರಣ ಬಸಪ್ಪನವರು. ಒಬ್ಬ ಭಕ್ತ ಓಡಿ ಬರ್ತಾನೆ, ಯಪ್ಪ ನನ್ನ ಮಗನ ಮದುವೆ ಐತಿ, ಒಂದು 50,000 ರೂಪಾಯಿ ಕೊಡ್ರಿ ಅಂದ. ಅವಾಗ ಕಲಬುರಗಿ ಶರಣ ಬಸಪ್ಪನವ್ರ ಅಂತಾರ, ನಾನು ಮಠಾಧೀಶ ಸ್ವಾಮೀಜಿ ಇದೀನಪ್ಪ, ನನ್ನ ಹತ್ರ ಎಲ್ಲಿಂದ ಹಣ ಬರ್ತದ, ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ಅದೇನು ಗೊತ್ತಿಲ್ರಪ್ಪ, ಏನಾದ್ರೂ ಮಾಡಿ ನೀವು ಕೊಡ್ಲೇಬೇಕ್ರಿ ಅನ್ನೋದ್ರೊಳಗ ಹೂವಿನ ತೋಟದೊಳಗೆ ಅಲ್ಲೇ ಒಂದು ಹುತ್ತಿತ್ತು. ಹುತ್ತದೊಳಗಿನ ನಾಗರಾವ್ ಹೊರಗೆ ಬರ್ತದ. ಅವಾಗ ಕಲಬುರಗಿ ಶರಣ ಬಸಪ್ಪನವ್ರು ಭಕ್ತನಿಗೆ ಹೇಳ್ತಾರ, ಆ ಹಾವು ಹಿಡ್ಕೊರಪ್ಪ ನಿಮ್ಗೆ ಚಲೋ ಆಗ್ತದ ಅಂದ್ರು. ಅವಾಗ ಭಕ್ತಂದ, ಯಪ್ಪ ರೊಕ್ಕ ಕೊಡಂಗಾದ್ರೆ ಕೊಡ್ರಿ.
ಹಾವು ಇಳಿಸಿ ಕೊಲ್ಲಬೇಕಂತ ಮಾಡಿ ಅಂದ್ರೆ ನಮಗನ್ನು ಇಲ್ಲೋ ಚಲೋ ಆಗ್ತದ ಮುಟ್ಟಂತದ ಮುಟ್ಲಿಲ್ಲವ. ನಾಗರಾವ್ ಏನ್ ಮಾಡಿತ್ತು ಅಂದ್ರೆ ತೋಟದೊಳಗ ಹುತ್ತದೊಳಗ 70% ಮುಖ ಮುಂದ್ ಮಾಡಿ ಹುತ್ತದೊಳಗ ಒಳಗೆ ಹೋಗಿತ್ತು, ಇನ್ನು 30% ಬಾಲ ಮಾತ್ರ ಹೊರಗುಳಿದಿತ್ತು. ಅವಾಗ ಶರಣಬಸಪ್ಪವ್ರು ಅಂತಾರ ಈಗಲೇ ಮುಟ್ಟೋ ನಿನಗೆ ಚಲೋ ಆಗ್ತದ ಅಂದ್ರು. ಅವಾಗ ಭಕ್ತನ ತಲೆಯೊಳಗೆ ಬರ್ತದ, ಮುಖ ಮುಂದ್ ಮಾಡಿ ನಾಗರಾವ್ ಒಳಗೆ ಹೋಗ್ಯದ, ಬಾಲ ಮುಟ್ಟಿದ್ರೆ ನನಗೇನು ಕಡಿದದ ಅಂತ ತಿಳ್ಕೊಂಡು ಮುಟ್ಟಿದ 30% ಬಾಲ ಬಂಗಾರ ಅವ್ರ ಕೈಯಾಗ ಬರ್ತದೆ. ಅವಾಗ ಶರಣಬಸಪ್ಪನವ್ರ ಕಡೆ ಮುಖ ಮಾಡಿ ನೋಡಿದ ಭಕ್ತ ಬಂಗಾರ ಕೈಯಾಗ ಹಿಡಿದಿದ್ದ 30% ಅವ್ರ ಕಡೆ ಮುಖ ಮಾಡಿ ಹೇಳ್ತಾನೆ, ಯಪ್ಪ ಮುಖ ಮುಂದೆ ಮಾಡಿ ಹಾವು ಒಳಗೆ ಹೋಗಿತ್ತಲ್ಲ, ಒಂದಿಷ್ಟು ಬಾ ಅಂತ ಹೇಳಿ ಹಿಡ್ಕೋತೀನಿ ಅಂತ. ಹೋಗಿತ್ತು ಹೋಗಂತೇಳಿ ಆಯುಷ್ಯ 10 ಹತ್ತಲೇ 100, ನಿದ್ರೆಗೆ ಹೋಗ್ಯಾವು 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30. ಬಾಬುರಾವ್ ಮಹಾರಾಜರು ಮಾತನಾಡುವಾಗ ತಂದೆ ತಾಯಿ ಬಗ್ಗೆ ಒಂದು ಶಬ್ದ ಬಳಕೆ ಮಾಡಿದ್ರು. ಇವತ್ತು ಕಲಿಯುಗದೊಳಗೆ ಏನ್ ನಡೆದ ಅಂತ ಒಂದು ಮಾತು ನೆನಪು ಮಾಡಿಕೊಡ್ತೀನಿ. ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಬೆಳಗಾವಿಯೊಳಗೆ ಕಟ್ಟಿ ಅಂತೇಳಿ ಒಬ್ಬ ಕಂಡಕ್ಟರ್ ಅವ. ಈಗ 2 ತಿಂಗಳಿಂದ ನಡೆದ ಘಟನೆ ಇದು. ಬೆಳಗಾವಿಯಿಂದ 10 ಕಿಲೋಮೀಟರ್ ದೂರದೊಳಗೆ ಕಾಕ್ತಿ ಅಂತ ಒಂದು ಗುಡ್ಡು ಬರ್ತದ. 79 ವರ್ಷದ ತಾಯಿಯನ್ನ ಮಧ್ಯರಾತ್ರಿ 1 ಗಂಟೆಗೆ ತಂದು ಆ ಗುಡ್ಡದೊಳಗೆ ಬಿಟ್ಟು ಹೋಗ್ತಾ ಅಂದ್ರೆ ಎಲ್ಲಿ ಹೊಂಟದ ಕಲಿಯುಗ. ದಾವಣಗೆರೆ ಒಳಗೆ ಒಬ್ಬ ತಂದೆ ಸಾಯ್ತಾನ. 80 ವರ್ಷದ ಮುಪ್ಪಾವಸ್ಥೆ ಮುದುಕಿ ಕಣ್ಣೀರ್ ಹಾಕಿದಾಗ ಯಾರೋ ಇಂತ ಒಬ್ಬರು ಪುಣ್ಯಾತ್ಮರ ಮಕ್ಕಳಿಗೆ ಫೋನ್ ಹಚ್ತಾರ. ಮಕ್ಕಳೊಬ್ರು ಒಬ್ಬ ಆಸ್ಟ್ರೇಲಿಯಾದೊಳಗದಾರ, ಇನ್ನೊಬ್ರು ಅಮೆರಿಕಾದೊಳಗದಾನ. ಫೋನ್ ಮಾಡಿದ್ರೆ ಇಬ್ರು ಮಕ್ಕಳು ಮಾತಾಡ್ತಾರ, ಇವತ್ತ ತಂದೆ ಸತ್ತಾನ ನೀನು ಹೋಗು, ನಾಳೆ ತಾಯಿ ಸತ್ರ ನಾನು ಹೋಗ್ತೀನಿ ಅಂತ ಮಕ್ಕಳು ಹಂಚ್ಕೊಂತಾರ ತಂದೆ ತಾಯಿ ಶರೀರವನ್ನ. ಬಹಳ ದೂರ ಬೇಡ, ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಒಳಗೆ 1 ತಿಂಗಳ ಹಿಂದೆ ನಡೆದದ. ಗಂಡ ಮಿಲಿಟರಿ ಒಳಗದಾನ, ಬಂದ ದವಾಖಾನೆ ಒಳಗೆ ಅಡ್ಮಿಟ್ ಆಗ್ಯಾನ, ಇನ್ಶೂರೆನ್ಸ್ ಮಾಡ್ಯಾನ. ಅವ ಸತ್ರ 2 ಕೋಟಿ ರೂಪಾಯಿ ಹೆಂಡತಿಗೆ ಬರ್ತದ. ದವಾಖಾನೆ ಒಳಗೆ ಅಡ್ಮಿಟ್ ಆದ ಹೆಂಡತಿ ಏನ್ ಮಾಡ್ಯಾಳ, ಡಾಕ್ಟರ್ ಗೊತ್ತಿರ್ಲಾರ್ದ ಗಂಡ ಸಾಯುವಂತ ಇಂಜೆಕ್ಷನ್ ಅನ್ನ ಸಲೈನ್ ಒಳಗೆ ಹಾಕ್ತಾಳ. ಎಲ್ಲಿ ಹೊಂಟದ? ಕಾಲ ಕರ್ಮ ಯಾರನ್ನೂ ಬಿಟ್ಟಿಲ್ಲ, ಯಾರ ಸೊತ್ತು ಅಲ್ಲ. ಬೇಡಬೇಕು ಹೆಂಗ ಬೇಡಬೇಕು ಅಂತಂದ್ರ ನನ್ನೂ ಆನಂದ ಇಡಪ್ಪ, ಈ ಜಗತ್ತೊಳಗೆ ಇರ್ತಕ್ಕಂಥ ಎಲ್ಲಾ ಜನರ ಆನಂದ ಇಡಂತ ಬೇಡಬೇಕಾಗ್ಯದ. ನಾವು ಮಕ್ಕಳಿಗೆ ಏನೇ ಕಲಿಸಾಕತ್ತೀವಿ ಅಂತಂದ್ರ ಮತ್ತೊಬ್ಬರ ಕಣ್ಣೀರು ಒರೆಸುವಂತ ಕಾಯಕವನ್ನ ಮಕ್ಕಳಿಗೆ ಕಲಿಸಬೇಕಾಗಿದೆ ನಿರ್ಮಾಣದಳು. ಅದಕ್ಕೊಬ್ಬ ಶರಣರು ಒಂದ್ ಕಡೆ ಬರೀತಾರ, ತಂದೆ ತಾಯಿಗಳನ್ನ ಕುಳಿಕಲಿಕ್ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ, ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಭಾಗಿನ ಕೊಡುವ ನೆಂಟರಿದ್ದಾರೆ, ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲೋದಿಸುವ ಶಿಷ್ಯರಿದ್ದಾರೆ ಅಂತ ಹೇಳ್ತಾರೆ. ಯಾವುದನ್ನು ಹಿಡ್ಕೋಬೇಕು? ಕೊನೆ ಒಂದು ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ನಾವು ಏನು ಮರಿಬಾರದು ಅಂತಂದ್ರ ನಾವೆಲ್ಲ ಏನದೀವಲ್ಲ, ನಾವೆಲ್ಲ ರೈತ ಬಂಧುಗಳದೀವಿ. ಒಂದು ತುತ್ತು ಅನ್ನವನ್ನ ಬಾಯೊಳಗೆ ಹಾಕುವಾಗ ಅಗ್ನಿ ಶಿವಗಳಿಗೆ ಏನ ಬೇಡಿ ನಾವು ತುತ್ತು ಹಾಕೋಬೇಕು ಅಂತಂದ್ರ ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸಿ ಅನ್ನವನ್ನ ದುಡಿದಾನಲ್ಲ, ಆ ರೈತನ ಹೆಂಡತಿ ಮಕ್ಕಳು ಬಂಧು ಬಳಗ ಎಂದೂ ಕೂಡ ಬಡತನದೊಳಗ ಸಾಲದೊಳಗೆ ನರಳುವಂಗ ಆಗದೇನೆ ಅಂತೇಳಿ ಅಗ್ನಿ ಶಿವಗಳು ಬೇಡ್ಕೊಂಡು ನಾವೆಲ್ಲ ತುತ್ತು ಬಾಯಿಗೆ ಹಾಕಬೇಕಾಗಿದೆ ನಿರ್ಮಾಣದೊಳು. ಮತ್ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ನಾವೆಲ್ಲ ರೈತ ಬಂಧುಗಳದೀವಿ. ಮನೆಯೊಳಗೆ ಯಾರೇ ಮಹಾತ್ಮರು ರಾಜಕಾರಣಿಗಳ ಮನೆಗೆ ಬಂದ್ರೆ 4 ಜನ ಮಕ್ಕಳು ಇರ್ತಾವೆ. ಏನ್ ಪರಿಚಯ ಮಾಡಿಸ್ತೀವಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ, ಹೊಲ್ದಾಗ ಕೆಲಸ ಮಾಡೋ ಅದಾನ್ ಬಿಡ್ರಿ ಅಂತ ಹೇಳ್ತೀವಿ. ಇನ್ನು ಮ್ಯಾಗ ಹಂಗನ್ನು ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅಲ್ಲಾರ್ದ ಭೂಮಿ ತಾಯಿ ಮಡಿನೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡುದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತನನ್ನ ಮಗನಂತ ಅಭಿಮಾನ್ಯ ಪರಿಚಯ ಮಾಡಿಸ್ಬೇಕು. ತಾವೆಲ್ಲರೂ ರೈತರನ್ನ 2 ಸಾರಿ ಸಂಬೋಧನೆ ಮಾಡಿದ್ದೇನೆ. ಬಾಬುರಾವ್ ಮಹಾರಾಜ ಕೇಳಿದ್ರೆ ಉತ್ತರ ಕೊಡ್ತಾರೆ. ಸ್ವಲ್ಪ ನೀವೆಲ್ಲ ಏನ್ ಮಾತಾಡ್ತೀರಿ ಹಳ್ಳಿ ಒಳಗ? ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ಮಹಾಂತ ಮಹಾಸ್ವಾಮಿಗಳದಾರ, ಶಿವಲಿಂಗೇಶ್ವರ ಮಹಾಸ್ವಾಮಿಗಳದಾರ, ಗುರುಸಿದ್ದೇಶ್ವರ ಮಹಾಸ್ವಾಮಿಗಳದಾರ, ಬಾಬುರಾವ್ ಮಹಾರಾಜ. ನೀವು ಹೇಳಿ ನೋಡೋನು,
ನಿಮ್ಮ ಮಕ್ಕಳನ್ನ ಯಾರು ರೈತರು ಕೊಡ್ತಂತ ಕೈ ಎತ್ತರಿ. ಬುದ್ಧಿ ಕೇಳಿ ನೋಡಿದ್ರೆ ಇಲ್ಲಿ ಕುಂತವರೆಲ್ಲ ಇವರು ಡಾಕ್ಟರ್ ಬುದ್ಧಿ, ಇವರು ಇಂಜಿನಿಯರ್ ಅದಾರ, ಯಾರು ರೈತರ ಇವರು. ತಾಯಿ ನಿಮಗೇನದ ಅಂದ್ರ ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು, ಡೆಲ್ಲಿ ಒಳಗ ಅವ ಗಟಾರ್ ಆಗ್ಲಿ, ರೋಡ್ ಆಗ್ಲಿ, ಸರ್ಕಾರಿ ನೌಕರಿನ ಬೇಕು. ಇನ್ನು ಕೆಲವು ವರ್ಷದೊಳಗ ರೈತನ ತಾಕತ್ತು ಹೆಂಗ ಬರ್ತದಂದ್ರ 1 ಎಕರೆ ಭೂಮಿಗೆ 5 ರಿಂದ 6 ಕೋಟಿ 8 ಕೋಟಿ ಕಿಮ್ಮತ್ ಬರ್ತಂದ್ರ IAS IPS ಅಧಿಕಾರಿ ಮಕ್ಕಳ ಸಹಿತ ರೈತರು ಕೊಡ್ತಕ್ಕಂಥ ಕಾಲ ಬಹಳ ದೂರ ಇಲ್ಲ. ಒಬ್ಬ ರೈತ ಎಂದೂ ಕೂಡ ಮತ್ತೊಬ್ಬರ ಹತ್ರ ಕೈ ಒಡ್ಡಿಲ್ಲ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥವ ರೈತ ಅದಾನ, ಎಂದೂ ಕೂಡ ಬೇಡಿಲ್ಲ ರೈತ. ಜಮೀನ್ದಾರ ನಿಜವಾಗ್ಲೂ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಮಾಲಕ ಅದಾನ. ಒಂದು ದೇವಸ್ಥಾನಕ್ಕೆ ಮಠ ಮಂದಿರಕ್ಕೆ ನೈವೇದ್ಯ ಹೋಗ್ತದಲ್ಲ, ನೈವೇದ್ಯ ಕೊಟ್ಟವ ರೈತ ಅದಾನ. ನಾವೇನ್ ಮಾಡಕತ್ತೀವ? ರೈತ ಅಸಡ್ಡಿನ ನೋಡ್ಲಿಕ್ಕತ್ತೀವಿ. ಒಂದು ಸಣ್ಣ ಮಾತು ಹೇಳಿ, ನಮ್ಮ ಕಾಯಕವನ್ನು ಎಂದೂ ಮರಿಬಾರ್ದು, ಬದುಕನ್ನು ಮರಿಬಾರ್ದು. ಹಳ್ಳಿಯಾಳದಂತ ಊರೊಳಗ ಒಬ್ಬ ಕಟಿಂಗ್ ಮಾಡುವಂತ ವ್ಯಕ್ತಿ ಇದ್ದ. ದರೂರಿಗೆ ಕಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದ, ಹೊಳಿ ಬಂದಿತ್ತು. ಊರು ಗೌಡ್ರ ಕಟಿಂಗ್ ಮಾಡ್ತಾ ಇದ್ದ. ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ದ. ಗೌಡ್ರ ಪೇಪರ್ ಓದ್ತಾ ಇದ್ರು, ಅರ್ಧ ಕಟಿಂಗ್ ಮಾಡಿದ್ದ. ಕೊನೆ ಪುಟಕ್ಕೆ ಬಂದಾಗ ಕಟಿಂಗ್ ಮಾಡೋ ವ್ಯಕ್ತಿ ಹೇಳ್ತಾನ, ಗೌಡ್ರ ನನ್ನೊಂದು ಲಾಟ್ರಿ ಟಿಕೆಟ್ ಹತ್ತೈತೆ, ನಂಬರ್ ನೋಡ್ರಿ ಅಂತಂದ. ಕೊನೆ ಪುಟದಲ್ಲಿ ನೋಡೋದ್ರೊಳಗೆ 2ನೇ ನಂಬರ್ ಇವ್ದ ಹಾಕ್ತಿತ್ತು. 50 ಲಕ್ಷ ರೂಪಾಯಿ ಹಾಕ್ತಿತ್ತು ಅವಂಗ. ಕಟಿಂಗ್ ಮಾಡೋ ವ್ಯಕ್ತಿ ಏನ್ ಮಾಡ್ದ? ಕತ್ತಿ ಬಟ್ಲ ಎಲ್ಲಾ ಡಬ್ಬಿ ಒಳಗೆ ಹಾಕಿ ತೆಗೆದು ಬಿಟ್ಟ. ಗೌಡ್ರ ಅಂದ್ರು, ಯಾಕೆ ಬಿಟ್ಟಿ ಅಂದ್ರು. ಗೌಡ್ರ, ಇಲ್ಲಿ ಮಟ್ಟ 15 ಲಕ್ಷ ರೂಪಾಯಿ ಸಾವುಕಾರ ನೀವು, ನಾ 50 ಲಕ್ಷ ರೂಪಾಯಿ ಸಾವುಕಾರ ಇವತ್ತಿಂದ ಅಂತ. ಅಲ್ಲೋ, ಇನ್ನ ಪೂರ್ತಿ ಕಟಿಂಗ್ ಮಾಡಲ್ಲ ಹೋಗುವಂತೆ ಅಂತಂದಾಗ, ಇನ್ನ ಮ್ಯಾಗ ಕಟಿಂಗ್ ಮಾಡಂಗಿಲ್ಲ, ದೊಡ್ಡ ಶ್ರೀಮಂತ ಆಗಿನಿಂದವ. ಡಬ್ಬಿ ತಗೊಂಡ ನದಿ ಒಳಗ, ದೋಣಿ ಒಳಗತ್ತೆ ಗೌರವದಿಂದ ಹಳ್ಳಿಯಾಳಕ್ಕೆ ಬರೋದ್ರೊಳಗೆ ಮಧ್ಯದೊಳಗೆ ಬಂದ ತಕ್ಷಣ ತಲೆಯಾಗ ಬರ್ತದ 50 ಲಕ್ಷ ರೂಪಾಯಿ ಹಾಕ್ತದ. ಇನ್ನೇನಿ ಕಟಿಂಗ್ ಮಾಡುವಂತ ಡಬ್ಬಿ ಕತ್ತಿ ಬಟ್ಲ ತಗೊಂಡು ನಾ ಏನ್ ಮಾಡ್ಲಿ ಅಂತ ಹೇಳಿ ಆ ಡಬ್ಬಿ ಹೊಳ್ಯಾಗ ಬಿಟ್ಟ. ಮನೆಗೆ ಬಂದ. ಹೆಂಡತಿ ಅಂದ್ರೆ ಇಲ್ಲಿ ತೈ 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 ಅಂತ ಕುಣಿಲಿಕ್ಕಂತ. ಯಾಕ್ರಿ ಏನಾಗ್ಯದ ಅಂತ ಧರ್ಮಪತ್ನಿ ಹೆಂಡತಿ ಕೇಳಿದಾಗ ಬಂದ, ಲಾಟ್ರಿ ಟಿಕೆಟ್ ಹಾಕ್ತದ, ಲಾಟ್ರಿ ಟಿಕೆಟ್ ತಗೊಂಡು ಬಾ ಅಂದ. ಅವಾಗ ಹೇಳ್ತಂತ, ನಿಮ್ಮ ಕಟಿಂಗ್ ಡಬ್ಬಿ ಎಲ್ಲಿ ಇಟ್ಟಿರಿ ಅಂತ. ಯಾಕಂತ ಬದುಕಿನೊಳಗೆ ಅನ್ನ ಕೊಟ್ಟದ್ರಿ. ನಾನು ಎಲ್ಲರ ಇಟ್ಟು ಮರಿತೀನಿ, ನೀವು ಎಲ್ಲರ ಇಟ್ಟು ಮರಿತೀರಿ. ಅದರ ಮರಿಲಾದಂತ ವಸ್ತು ನಿಮ್ಮ ಕಟಿಂಗ್ ಡಬ್ಬಿ ಅದ್ರಿ, ಪೇಪರ್ ಕೆಳಗೆ ಹಾಕಿಟ್ಟಿರಿ. ಎಲ್ಲದರ ಈ ಡಬ್ಬಿ ಅಂತ. ಎಲ್ಲಿ ಹೋಗಿದ್ರಿ ಡಬ್ಬಿ? ನಾವೆಲ್ಲ ಭೂಮಿ ತಾಯಿಯನ್ನ ದೇವರಂತ ತಿಳಿದ ಪೂಜೆ ಮಾಡತಕ್ಕಂತ ರೈತನ ಕುಲದವರಿದ್ದೀವಿ. ನಿಜವಾಗ್ಲೂ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ರೈತ ದೊಡ್ಡವನ. ಅದಕ್ಕೆ ಶರೀಫ್ ಒಂದೇ ಒಂದು ಮಾತಾಡೋಣ, ಹುಟ್ಟಿದ್ದು ಒಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ. ಎಷ್ಟಿದ್ದಾರೆ ಇದು? ಖಾಲಿ ಮನಿ. ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿ ಇರುವ ಶಿವನ ಮನಿ ಅದ. ಇದನ್ನು ಶಿವದ ಮನಿ ಮಾಡ್ಕೊಳ್ಳಾದ ಅತನಿ ಶಿವಗಳ ಮನಿಯನ್ನ ಮಾಡಿಕೊಂಡು ನಾಮಸ್ಮರಣೆಯನ್ನ ಮಾಡ್ತಾ 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 ನಮ್ಮ ನಿಮ್ಮೆಲ್ಲರ ಜನ್ಮ ಉದ್ಧಾರ ಮಾಡ್ಕೊಂಡು ಅಂತೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪದಕ